ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಬೀದರ್ ವತಿಯಿಂದ ದೇಶದಲ್ಲಿ ಹೆಚ್ಚುತ್ತಿರುವ ಮಾರಕ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡುತ್ತಿರುವ ರೋಗಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಯಿತು. ರೋಟರಿ ಕಲ್ಯಾಣ ವಲಯದ ಒಟ್ಟು 8 ತಂಡಗಳು ಭಾಗವಹಿಸಿದ್ದು, ಕ್ರೀಡಾ ಸ್ಫೂರ್ತಿಯ ಜೊತೆಗೆ ಮಾರಕ ರೋಗದ ವಿರುದ್ಧ ಹೋರಾಡುವ ನಿಟ್ಟಿನಲ್ಲಿ ಒಂದು ವಿನೂತನ ಮಾದರಿಯಲ್ಲಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಯಿತು. ಈ ಪಂದ್ಯಾವಳಿಯು 3 ದಿನಗಳ ಕಾಲ ಹಮ್ಮಿಕೊಂಡಿದ್ದು, ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಅವರು ಮತ್ತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಹೇಶ್ ಮೇಘಣ್ಣನ್ ಅವರವರು ಸಸಿಗೆ ನೀರುಣಿಸುವುದರ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಪಂದ್ಯಾವಳಿಯ ಕೊನೆಯ ದಿನದಂದು ಬೀದರ್ ದಕ್ಷಿಣ ಶಾಸಕರಾದ ಶೈಲೇಂದ್ರ ಬೆಲ್ದಾಡಿ ಅವರು ಭರ್ಜರಿ ಬ್ಯಾಟ್ ಬೀಸುವ ಮೂಲಕ ಗಮನ ಸೆಳೆದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ರೋಟರಿ ಸಿಲ್ವರ್ ಸ್ಟಾರ್ ಅಧ್ಯಕ್ಷ ಸರ್ದಾರ್ ಪುನೀತ್ ಸಿಂಗ್ ಅವರು ಮಾತನಾಡಿ, ಕ್ಯಾನ್ಸರ್ ರೋಗಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಕಲ್ಯಾಣ ವಲಯದ ರೋಟರಿ ಕ್ಲಬ್ಗಳ ಸಹಯೋಗದಲ್ಲಿ ಈ ಪಂದ್ಯಾವಳಿಯನ್ನ ಹಮ್ಮಿಕೊಂಡಿದ್ದು, ಒಟ್ಟು 12 ಲಕ್ಷ ರೂಪಾಯಿ ನಿಧಿಯನ್ನ ಸಂಗ್ರಹಿಸಲಾಯಿತು. ಈ 12 ಲಕ್ಷ ರೂಪಾಯಿ ನಿಧಿಯನ್ನ ಬಡವರು ಮತ್ತು ಅತಿ ಅವಶ್ಯಕವಿರುವ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗೆ ನೀಡಲಾಗುವುದು ಎಂದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು, ಈ ರೀತಿಯ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದು ಅತಿ ಸಂತೋಷಕರ ಸಂಗತಿಯಾಗಿದೆ. ಬಡ ಕ್ಯಾನ್ಸರ್ ರೋಗಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ತಾವುಗಳು ಮಾಡುತ್ತಿರುವ ಈ ಕಾರ್ಯ ಇತರರಿಗೆ ಮಾದರಿಯಾಗಲಿ. ಜೋ ಹಾರ್ಕರ್ ಜೀತಾ ಹೈ ವಹಿ ಬಾಜಿಗರ್ ಕೆಹಲಾಯೇಗಾ ಎಂದು ಹೇಳುತ್ತಿದ್ದಂತೆ 4 ದಿಕ್ಕುಗಳಿಂದ ಚಪ್ಪಾಳೆ ಹಾಗೂ ಯುವಕರ ಸಿಳ್ಳೆಗಳು ಮುಗಿಲು ಮುಟ್ಟಿತು. ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಅವರು, ಕ್ರೀಡೆಯಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯವಾಗಿದೆ. ಇಂಥ ಪಂದ್ಯಾವಳಿಗಳು ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ನಡೆಯಬೇಕು. ವಿಶೇಷವೆಂದರೆ ಮಹಿಳೆಯರಿಗಾಗಿ ಕೂಡ ಇಂಥ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡು ಗ್ರಾಮೀಣ ಭಾಗದ ಯುವತಿಯರಿಗೂ ಕೂಡ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಅವಕಾಶ ಕಲ್ಪಿಸಬೇಕು ಎಂದು ಈ ಮೂಲಕ ಸಲಹೆ ನೀಡಿದರು. ಗುರುನಾನಕ್ ದೇವ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾ ರೇಷ್ಮಾ ಕೌರವರು ಮಾತನಾಡಿ, ಜನವರಿ 12ರಂದು ಇಂತಹದೇ ಗುರಿ ಇಟ್ಟುಕೊಂಡು ಮ್ಯಾರಥಾನ್ ಆಯೋಜನೆ ಮಾಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮ್ಯಾರಥಾನ್ನಲ್ಲಿ ಭಾಗವಹಿಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಹೈದರಾಬಾದ್ನ ಸ್ಟಾರ್ ಆಸ್ಪತ್ರೆಯ ಖ್ಯಾತ ವೈದ್ಯರು ಜೊತೆಗೆ ಆಂಕೊಲಾಜಿಸ್ಟ್ ವಿಪಿನ್ ಗೋಯಲ್ ಅವರು ಮಾತನಾಡಿ, ಕ್ಯಾನ್ಸರ್ ಒಂದು ಬಹುದೊಡ್ಡ ಹಾಗೂ ಅಷ್ಟೇ ಅಪಾಯಕಾರಿ ಕಾಯಿಲೆಯಾಗಿ ಜನಸಾಮಾನ್ಯರ ಜೀವ ಹಿಂಡ್ತಾ ಇದೆ. ಅದರ ನಿರ್ಮೂಲನೆಗಾಗಿ ಈ ರೀತಿಯ ಪಂದ್ಯಾಟಗಳು ಆಯೋಜಿಸಿ ಜಿಲ್ಲೆಯ ಜನರಿಗೆ ವರದಾನವಾಗುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಇದೇ ವೇಳೆ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಪೂರ್ಣಿಮಾ ಜಾರ್ಜ್ ಅವರು ಮಾತನಾಡಿ, ಇಂದು ಯುವ ಜನರು ಮೊಬೈಲ್ ಗೇಮ್ನಲ್ಲಿ ತನ್ನ ಹೆಚ್ಚು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಆದರೆ ಇಂತಹ ಸ್ಪರ್ಧೆಗಳಲ್ಲಿ ಸಮಯ ಹಾಕಿದರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬಲಿಷ್ಠರಾಗಲು ಸದೃಢರಾಗಲು ಸಾಧ್ಯವಾಗಿದೆ ಎಂದರು. ರೋಟರಿ ಕಲ್ಯಾಣ ವಲಯದ ಸಹಾಯಕ ಗವರ್ನರ್ ಸೂರ್ಯಕಾಂತ್ ರಾಮಶೆಟ್ಟಿ ಅವರು ಮಾತನಾಡಿ, ಈ ಪಂದ್ಯಾವಳಿಗಳು ನಮ್ಮ ಭಾಗದಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ರೋಟರಿ ಮುಖ್ಯ ಉದ್ದೇಶ ಸಮಾಜದ ಸೇವೆಯಾಗಿದ್ದು, ಕ್ಯಾನ್ಸರ್ ವಿರುದ್ಧ ಹೋರಾಡಲು ತಾವುಗಳು ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಈ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿ ಮಾತನಾಡಿದ ಜಂಟಿ ಕಾರ್ಯದರ್ಶಿ ಸ್ಫೂರ್ತಿ ಧನ್ನೂರ್ ಪಂದ್ಯಾವಳಿಯ ಗುರಿ ಮತ್ತು ಉದ್ದೇಶಗಳ ಕುರಿತು ತಿಳಿಸಿದರು. ಕಾರ್ಯದರ್ಶಿ ಪೂಜಾ ಜಾರ್ಜ್ ಕ್ಲಬ್ನ ಕಾರ್ಯವೈಖರಿ ಮತ್ತು ಸಮಾಜ ಸೇವೆಗಳ ಕುರಿತು ಮಾಹಿತಿ ನೀಡಿದರು. ಉಪಾಧ್ಯಕ್ಷ ಆದೇಶ್ ಆರ್ ವಾಲಿ ಪಂದ್ಯಾವಳಿ ಆಯೋಜನೆಗೆ ಸಹಕರಿಸಿದ ಎಲ್ಲಾ ತಂಡದ ಮಾಲೀಕರಿಗೆ, ಆಯೋಜಕರಿಗೆ ಮತ್ತು ಪಂದ್ಯಾವಳಿ ಆಯೋಜನೆಗೆ ಸ್ಥಳ ಮತ್ತು ವ್ಯವಸ್ಥೆಯನ್ನು ನೋಡಿಕೊಂಡಿರುವ ಕಾಲೇಜು ಸಂಸ್ಥೆಗೆ ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ವಂದಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ನಿರ್ದೇಶಕರು ಹಾಗೂ ಬೀದರ್ ಟೈಟಾನ್ಸ್ ಮಾಲೀಕರಾದ ಡಾ ರಜನೀಶ್ ವಾಲಿ, ಬಸವರಾಜ್ ಧನ್ನೂರ್, ಜೈ ಕಿಶನ್ ಬಿಯಾನಿ, ಯೋಗೇಶ್ ಅಸ್ಟೋರೆ, ಪುನೀತ್ ಸಿಂಗ್, ಕಿರಣ್ ಸ್ಯಾಮ್ವೆಲ್, ರಘು ಕೃಷ್ಣಮೂರ್ತಿ, ಶಾಂತಕುಮಾರ್ ಬಿರಾದರ್, ಚಂದ್ರಶೇಖರ್ ಪಾಟೀಲ್, ರವಿ ಮೂಳಿಗೆ, ಚಂದ್ರಶೇಖರ್ ಪಾಟೀಲ್, ಡಾ ಸಂತೋಷ್ ರಜಂತಲ್, ವೆಂಕಟೇಶ್ ಯರ್ಮಳ್ಳಿ, ಸಂತೋಷ್ ತಾಳಂಪಳ್ಳಿ, ನವೀನ್ ಗೋಯಲ್, ಸಚಿನ್ ಕೊಳ್ಳೂರ್, ಪಂದ್ಯಾವಳಿಯ ಯೋಜನೆಯ ನಿರ್ದೇಶಕ ಡಾ ಸಂಗಮೇಶ್ ವಡಗಾಮೆ, ಖಜಾಂಚಿ ಅಮಿತ್ ಸಿಂಧೋಲ್, ಮಂಜುನಾಥ್ ಹೂಗಾರ್, ಸಹನಾ ಪಾಟೀಲ್, ಅಭಿಷೇಕ್ ಚಿಂತಾಮಣಿ, ಆನಂದ್ ಕೊಟರ್ಗಿ, ಮನ್ಪ್ರೀತ್ ಸಿಂಗ್ ಹಾಗೂ ಲವ್ಲಿತ್ ಸಿಂಗ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. So far we have generated about 11 to 12 lakhs for this cause, so it's a huge amount. We are trying to multiply it and do as many reach as many people as possible. As we bring this tournament to a close, I want to end it with a kagga by DVG the Great. This also is a little dedication to my mother, Dr. Purnima George, for teaching me the importance of knowledge and engraving in me the sense of service to the society. These couplets kind of sum of the spirit of Silver Stars
that is qualities of humanity, strength, kindness and unity. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಆಗು, ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮೇಲೆ ವಿಧಿಯ ಸುರಿಯೇ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಥ್ಯಾಂಕ್ ಯು. I request everybody to please be fit. You guys have been playing amazing. Keep playing for next year and win a bigger trophy. ಇಂಗ್ಲಿಷ್ ನಲ್ಲಿ ಒಂದು ಪ್ರೊವರ್ಬ್ ಇದೆ, ವೆನ್ ಯು ಪ್ರೆಸ್ ರೈಟ್ ಕೀ ಆನ್ ರೈಟ್ ಟೈಮ್ ಇಟ್ ಕ್ರಿಯೇಟ್ಸ್ ಮ್ಯೂಸಿಕ್ ಅಂತ. ಪಿಯಾನೋ ಬಾರಿಸುವಾಗ ಆ ಪಿಯಾನೋ ವಾದಕ ಸರಿಯಾದ ಸಮಯಕ್ಕೆ ಸರಿಯಾದ ಕೀಯನ್ನು ಒತ್ತಿದಾಗ ಸಂಗೀತ ಹೊರಹೊಮ್ಮುತ್ತದೆ. ವೆನ್ ಯು ಪ್ರೆಸ್ ಅ ರಾಂಗ್ ಕೀ ದ ರಾಂಗ್ ಟೈಮ್ ಇಟ್ ಕ್ರಿಯೇಟ್ಸ್ ನಾಯ್ಸ್. ಅದೇ ಪಿಯಾನೋ ಇರ್ತದೆ, ಆದರೆ ನೀವು ಒಂದು ಬೇರೆ ರೀತಿಯಲ್ಲಿ ಅದನ್ನ ನುಡಿಸಿದಾಗ ಅದರಿಂದ ಕರ್ಕಶವಾದಂತಹ ಒಂದು ಧ್ವನಿ ಬರ್ತದೆ. ಯಾವುದೇ ಒಂದು ಕಾರ್ಯ ಮಾಡಬೇಕಾದಾಗ ಆ ಕಾರ್ಯದ ಉದ್ದೇಶ ಬಹಳ ಚೆನ್ನಾಗಿರ್ಬೇಕು. ಬಹಳ ಜನ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದಾರೆ, ಮಾಡ್ತಾರೆ. ಆದರೆ ಕ್ಯಾನ್ಸರ್ ರೋಗಿಗಳಿಗಾಗಿ ಸುಮಾರು 10-12 ಲಕ್ಷ ಉಳಿಸೋಣ ಅನ್ನುವಂತ ಒಂದು ಬಹಳ ಮಹತ್ವಪೂರ್ಣವಾದ ಉದ್ದೇಶದಿಂದ ಈ ಟೂರ್ನಮೆಂಟ್ ಆಗಿದೆಯಲ್ಲ, ಅದು ಈ ಟೂರ್ನಮೆಂಟಿನ ಬಹಳ ದೊಡ್ಡ ಒಂದು ಹೆಮ್ಮೆ. ಮತ್ತೆ ಇದೆ ಈ ಒಂದು ಏನು ಸಿಲ್ವರ್ ಸ್ಟಾರ್ ಕಲ್ಯಾಣ ಜೂಟ್ ಕ್ರಿಕೆಟ್ ಇದೇ ತಾವು ಏನು ಏರ್ಪಾಡು ಮಾಡಿದ್ರಿ. ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳು ಇವತ್ತು ನಿಜವಾಗ್ಲೂ ನಾನು ಹುಮ್ನಾಬಾದ್ ಕ್ಷೇತ್ರದ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಯಾಗಿ ತಮಗೆಲ್ಲರಿಗೆ ಕೋಟಿ ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಕಡೆ ತಾವೇನು ಇದೆಲ್ಲ ಏರ್ಪಾಡು ಮಾಡಿರ್ತಕ್ಕಂಥ ಅಧ್ಯಕ್ಷರು ಸೆಕ್ರೆಟರಿಗಳು ಒಂದು ಭಾಗ, ಇನ್ನೊಂದು ನೀವೇನು IPL ತರ ಏನ್ ಮಾಡಿದ್ರಲ್ಲ ಎಲ್ಲ ಇವತ್ತು 8 ಟೀಮ್ಗಳು ತಾವು ಒಂದು ರಚನೆ ಮಾಡಿ ಇವತ್ತು ಅವೆಲ್ಲ ಟೀಮ್ ನಲ್ಲಿ ಆಯಾ ಇದರಲ್ಲಿ ಅವ್ರವ್ರಿಗೆ ತಗೊಂಡು ಇವತ್ತು ಅವ್ರಲ್ಲಿ ಇರ್ತಕ್ಕಂಥ ಏನಿದೆ ಇವತ್ತು ತೋರಿಸ್ತಕ್ಕಂಥ ಕೆಲಸ ಕೂಡ ತಾವು ಮಾಡಿದ್ರಿ. ಇವತ್ತು ಸೋಲು ಗೆಲುವು ಜೀವನದಲ್ಲಿ ಇದ್ದಿದೆ ಇದೆ. ಇನ್ನೊಂದು ಹೇಳ್ತೀನಿ, ಜೋ ಹಾರ್ಕರ್ ಜೀತಾ ಹೈ ಉಸ್ಕೋ ಕೈತೆ ಬಾಜಿಗರ್. ಯಾರು ನಮ್ಮ ಪೂಜಾ ಅವ್ರು ಹೇಳ್ತಾ ಇದ್ರು ಮುಂದಿನ ವರ್ಷ ಬೀದರ್ ನೋಡಿ, ಯಾವಾಗ ಗೆಲ್ಲಬೇಕು ಯಾವಾಗ ಸೋಲ್ಬೇಕು ಅದನ್ನ ನಿರ್ಣಯ ಆಗ್ತದೆ. ಅವಾಗ ನಾವು ಯಾರು ಕೂಡ ಏನು ಮಾಡಕ್ ಆಗೋದಿಲ್ಲ. ಯಾವಾಗೂ ಕೂಡ ಪಾರ್ಟಿಸಿಪೇಟ್ ಆಗ್ತಕ್ಕಂಥದ್ದು ಬಹಳ ಮಹತ್ವ. ಇವತ್ತು ನಾವೆಲ್ಲ ಈ ಕ್ರೀಡೆಯಲ್ಲಿ ಇವತ್ತು ನಾವೆಲ್ಲ ಬಂದು ನೋಡಿದಾಗ ಸುಮಾರು ನಾನು ಕೂಡ 1.5 ತಾಸು ಆಯ್ತು. ನಾನು ಕೂಡ 4 ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಇಂಥದೆಲ್ಲ ಕ್ರಿಕೆಟ್ ನೋಡುವಾಗ ನಾವೆಲ್ಲ ಒಂದು ಅರ್ಧ ತಾಸು 45 ನಿಮಿಷ ಕುಂತಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಹೋಗ್ತಕ್ಕಂಥ. ಆದರೆ ಇಲ್ಲಿ ನಿಜವಾಗ್ಲೂ ಸುಮಾರು 2 ತಾಸದಿಂದ ನಾನು ಕೂತಿದ್ದೀನಿ. ನಿಮ್ಮ ಆಟ ನೋಡಿದೆ ನಾನು. ಬಾಲ್ಕಿ ಮತ್ತು ಬೀದರ್ ನಡೀತಾ ಇತ್ತು. ಇದೆ ಬಾಲ್ಕಿಯವರು ಹೇಳ್ತಾ ಇದ್ರು ಅವ್ರು ಗೆದ್ದಿದಾರ ಅಂತ. ಸಂತೋಷ, ಪರವಲ್ಲ. ಯಾರು ಗೆದ್ದಿದಾರೋ ಅವ್ರಿಗೆ ಕಾಂಗ್ರೆಚುಲೇಷನ್ ಅಂತ ಕೊಡ್ಲೇಬೇಕು, ಸ್ವಭಾವ ಇದೆ. ಇವತ್ತು ಯಾರು ಸೋತಿದ್ರು ಕೂಡ ಯಾರು ಕೂಡ ಇದು ಮಾಡ್ಬೇಕಾಗಿಲ್ಲ. ಇವತ್ತು ಸೋಲೆ ಮುಂದೆ ಗೆಲುವು ಅಂತ ನಾವು ಭಾವಿಸ್ಬೇಕಾಗ್ತದೆ. ಇವತ್ತು ಬೀದರ್ನವರು ಇವತ್ತು ಸೋತು ಅಂತಲ್ಲ, ಇವತ್ತು ಮತ್ತೆ ಮುಂದಿನ ದಿನದಲ್ಲಿ ನಿಮ್ಮ ಭವಿಷ್ಯ ಇದೆ. ಇವತ್ತೆಲ್ಲಿ ಕೂಡ ಇರ್ತಕ್ಕಂಥ ರೋಟರಿದಲ್ಲಿ ಇರ್ತಕ್ಕಂಥವ್ರು ಬೀದರ್ ಜಿಲ್ಲೆ. ಇವತ್ತು ನೀವು ಯಾರಾದ್ರೂ ಒಬ್ರು ಗೆಲ್ಲಬೇಕು, ಯಾರಾದ್ರೂ ಸೋಲ್ಬೇಕು, ಯಾರು ಮೊದಲನೇ ಸ್ಥಾನ, ಯಾರು 2ನೇ ಸ್ಥಾನ, ಯಾರು 3ನೇ ಸ್ಥಾನ. ಆದ್ರೆ ಇವತ್ತೇನು ಇದೆಲ್ಲ ಕಾರ್ಯ ಮಾಡಿದ್ರಲ್ಲ ನಿಜವಾಗ್ಲೂ ಬಹಳ ಸಂತೋಷ ಇದೆ. ಇದು ಕಲ್ಯಾಣ ರೋಟ್ರಿಯನ್ಸ್ ಇದು ಎಲ್ಲರ ಕಡೆಯಿಂದ ಅವ್ರಿಗೆ 8 ಮಂದಿಗೆ ನಾನು ಧನ್ಯವಾದ ಹೇಳ್ತೀನಿ. ತಮಗ ಇದೇ ರೀತಿ ತಾವೆಲ್ಲ ಪ್ಲೇಯರ್ಸಿಗೆ ಮತ್ತೆ ಮತ್ತೆ ಖರೀದಿ ಮಾಡಿ ಮತ್ತೆ ತಾವೇನು 8 ಓನರ್ಸ್ರಿ ಮುಂದೆ ಬರೋಂಥದಿಂದ 8 ಇಲ್ಲ 10 ಆಗಲಿ 20 ಓನರ್ಸ್ ಮತ್ತೆ ಮಾಡಿ. पुनीत साहब जो आप टूर्नामेंट चला रहे बहुत अच्छा ढंग के टूर्नामेंट चलाए. आपको गुरु नानक जी ऐसे ही शक्ति दे और ऐसे ही आपको रोटन सभी के जो प्लेयर्स है जो ओनर्स है सभी आपको साथ में रहकर ऐसे ही आगे हर साल ऐसे ही आप रोटन करते रहिए. आप उसके साथ में आप नाम भी कमा रहे हैं और हेल्थ भी कमा रहे हैं. क्या होता अभी जो 3 दिन 4 दिन जो क्रिकेट खेले सबका हेल्थ भी अच्छा हो गया है. और जो भी इस मंच के अध्यक्ष महोदय जो गुरु नानक संस्था के बलूरी साहब हैं उन्होंने उनके पत्नी जी जो इस संस्था के आपको ग्राउंड और सभी रीति से आपको सहूलत कर दिया है. मैं सभी रोटरी से और मेरे से मैं आपको धन्यवाद बोलता हूँ साहब, क्योंकि 15 दिन से मैं देखता रहा हूँ हर दिन. और जो वाली साहब का बेटा है वो हर दिन मैं
कर रहे थे, मैं उनको भी धन्यवाद बोलता हूँ। और जो बीदर कल्याण के जो सिल्वर क्लब ओनर ये सदस्यगण है, मैं उनको ऐसे ही आप करते रहिए और आपके साथ हम सभी जन एक रोटरी परिवार के साथ हैप्पी है बोलते हुए। और जो अभी हमारे भाई साहब बोल रहे थे जो जीत के भी हारता है उसको बाजीगर कहता है, वो सचिन कल्लूर गए दिखते शायद आप जो बैठे, मैं उनको आगे साल आप उम्मीद रखता हूँ आप भी जीते बोलकर। थोड़ा मेरा गलती होगा, मेरे पहले से ही मेरे भालकी पर प्यार था मुझे टीम पे, क्योंकि उसमें क्या था, वजह क्या था बोले तो 2 प्लेयर जो है हुमनाबाद का मेन प्लेयर, एक वकील साहब और एक दोनों वकील साहब है, वो मेरे हुमनाबाद के मेरे गांव के रहने के कारण मेरा प्रेम थोड़ा सेठ जी पर था। मैं उसने मुझे जब पुनीत जी मुझे फोन कर बोल रहे थे साहब सचिन अकाउंट हो गए तो सेठ जी जीता, नहीं तो सेठ जी बाल्की को रोते जाता बोलकर। मैं बोला पुनीत को, पुनीत आज 22 से 25 रन से आगे नहीं जाते, सेठ जी अगर कप नहीं लिया तो भी उसको रात में तुम्हारे होटल में जाकर कप सचिन मंदिर चला बिल्कुल सेठ जी ಅದಕ್ಕೆ ಅಡ್ವಾನ್ಸ್ ಹೇಳ್ತೀನಿ। यानी सेठ खुशी में आज बोल नहीं सकते। जय भारतीय वल्लभ। The main intention of organizing this cricket tournament was for the cancer, to raise funds for the cancer patients. So that is what has touched us so much, because organizing games is always a regular practice, but I have been following everything right from the day of the auction, because all these people come and discuss at home what they have been doing. So right from the auction till the final day, we have been with you and we understand how nicely and meticulously you have planned everything, and everything has gone so well. So right from the auction, it was like an IPL auction. We have seen the videos and all. So we are really happy that, our children are now competent enough and confident enough to organize such events. So the basic intention of this is for a good cause. That is what, it has really, really touched our hearts. And I hope you people will keep on working on this ventures in future as well. And one more thing which is we are really happy is creating the health awareness, fitness awareness among all the people. And I have seen that in many teams, there are the players who have already crossed 40s and 50s. So I really congratulate all of you, all the spirit. So you were so bold enough to participate in the cricket, because it's not just you have to stand in one place. You have to really, really make an effort. You have to run around in the fielding, batting, bowling and everything. So you should have that stamina to run around. So I really congratulate for taking that initiative to participate and for creating that health awareness. And you have been practicing since last 15 days. So I'm sure you understand how important it is to be fit. So you understand that you have to be fit throughout so that you can play cricket or you can play any game. And I don't think only there should be one girl participating. I request next time there will be many ladies participating in this cricket IPL. So I request it. You all should be part of the team. You need not have a separate tournament for ladies. You should be part of the same team where there is men. You can even play along in all the teams. So next time when you are auction, you should auction, for a few of the team members should be ladies as well. Yes, I request that. and it's really. ಅವರು ಗೋಡೆ ಕಟ್ಟೋದಕ್ಕೆ ಹೇಳ್ತಿದ್ರಂತೆ BB ಕಾಲೇಜ್ ಇದ್ದು, ಅವ್ರು ಹೇಳಿ ಹೋಗ್ತಿದ್ರು, ಮೇಸನ್ಸ್ ಕಟ್ತಿದ್ರು. ಅದಾದ್ಮೇಲೆ ಅಗೇನ್ he used to come, ma'am, Reshma ma'am, again he used to come in the morning and used to see that the wall is not in proper condition. He would just kick it out. He would kick it out. He knew that if he kicks the wall out, he has to spend on it. Yet he didn't allow even a single stone sit
Bhalki has done that. The complete name is Bhalki. So Bhalki Super Kings has done that. 3 cheers to you guys. And then all the others, defender champions and all the people who have worked, that's what you have done. You're changing the patterns. Thank you. आप लोगों को देख के बच्चे भी सीखेंगे that there is a world out of mobile. And Reshma ma'am also has touched on it. नमस्ते सभी को। रोटरी कल्याण जोन क्रिकेट टूर्नामेंट 2024 ऑर्गेनाइज बाय रोटरी सिल्वर स्टार्स, इसके अध्यक्ष पुनीत सिंह, उपाध्यक्ष आपने आदिश वाली, हम सब ने मिलकर टूर्नामेंट ऑर्गेनाइज़ किया है। टूर्नामेंट में हम कैंसर पेशेंट्स को फंड रेज करने के लिए टूर्नामेंट ऑर्गेनाइज़ किया गया है। लगभग 10 से 11 लाख हमने पैसे जोड़ा है। सभी कैंसर पेशेंट को डिस्ट्रीब्यूट करेंगे आगे आने वाले दिनों में। ये टूर्नामेंट लगभग 8 टीम थे इसमें, जो सभी रोटरी मेंबर्स ही पार्टिसिपेट किए इसमें। और ये टूर्नामेंट लगभग 3 दिन तक चला, 13, 14 एंड 15 दिसंबर। आज फाइनल मैच, एक अद्भुत मैच एडवेंचर वॉरियर्स और बाल्की सुपर किंग्स में बीच हुआ और बाल्की सुपर किंग्स ने ये मैच जीत लिया। और ये मैच को ये ट्रॉफ़ी जो था ना श्री बसवराज पाटिल हुमनाबाद उनके मेमोरी में दिया गया था। वी हैव गिवन 31,000 रुपीज़ कैश फॉर विनर्स एंड 21,000 फॉर रनर अप्स। रेजिंग प्रोग्राम ख़त्म हो गया। नेक्स्ट प्रोसेस रहेगा एक स्क्रीनिंग करना है। हमने सोचा है कि स्क्रीनिंग करेंगे पेशेंट्स का, या फिर या कोई विलेज अडॉप्ट करके स्क्रीन करेंगे, या फिर हमारा एक कमेटी है, सब लोग मिलकर डिसीजन लेंगे। उसके बारे में इसके बारे में कुछ बोल पाऊँगा आपको। यस, एक्चुअली ये अनाउंसमेंट तो लास्ट ईयर फरवरी में हमारे अध्यक्ष जी ने किया था कि हम क्रिकेट टूर्नामेंट ऑर्गेनाइज़ करेंगे बोल के, बट सबसे बेहतरीन मौसम यही रहेगा क्रिकेट के लिए। इसलिए हम कमेटी मेंबर सभी मिलकर डिसीजन लिया कि दिसंबर इज़ द बेस्ट मंथ। सो 1 महीने से पीछे लगे हुए हम, हर दिन सुबह शाम मीटिंग पे मीटिंग, कभी वाली साहब के घर पे, कभी हमारे हॉस्पिटल पे, बहुत मेहनत किया है इसके पीछे। ಬೇರೆ ಬೇರೆ ಮನರಂಜನೆ ಮಾಡ್ತಾರೆ, ಆದರೆ ಕ್ಯಾನ್ಸರ್ ಪೇಷಂಟಿಗೆ ಮಾಡ್ಕೊಳ್ಳೋ ಒಂದು ಉದ್ದೇಶ ಯಾರಿಗೆ ಐಡಿಯಾ ಬಂದಿದೆ? ಇದು ನಮ್ಮ ಅಧ್ಯಕ್ಷ ಮತ್ತು ಆದಂಥ ನಮ್ಮ ಆಫೀಸ್ ಬಿಯರ್ಸ್ ಎಲ್ಲರದ್ದು ಇದರಲ್ಲಿ ಯೋಗದಾನ ಇದೆ ಸರ್। मैम 112 रजिस्ट्रेशन किया था जो प्लेइंग रजिस्टर्ड थे। उसके बाद 16 ओनर्स थे, जो एक टीम को 2 ओनर है। डॉक्टर संगमेश वडगावे। ಒಂದೇ ಮಾತ್ರ ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿನ ನಾವು ಏನಂತಾರೆ ರೋಟರಿ ಕಲ್ಯಾಣ ಝೋನ್ ಕ್ರಿಕೆಟ್ ಟೂರ್ನಮೆಂಟ್ 2024 ಇವತ್ತಿನ ದಿನ ಮುಕ್ತಾಯ ಆಯಿತು। ಇದನ್ನು ಟೂರ್ನಮೆಂಟು 3 ದಿನ ನಡೆಯಿತು, 13, 14, 15 ಡಿಸೆಂಬರ್ವರೆಗೆ। ಈ ಟೂರ್ನಮೆಂಟಿನ ಮೇನ್ ಮುಖ್ಯಾಂಶ ಏನಂದರೆ ಅನದರ್ ಚಾನ್ಸ್ ಫಾರ್ ಕ್ಯಾನ್ಸರ್ ವಾರಿಯರ್ಸ್। ಕ್ಯಾನ್ಸರ್ ಏನಂತಾರೆ ರೋಗದಿಂದ ಎಷ್ಟು ಜನ ಏನಂತಾರೆ ಸಮಸ್ಯೆಲಿದ್ದಾರೆ, ಅದ್ರ ಸಲುವಾಗಿ ಒಂದು ಉದ್ದೇಶದಿಂದ ಟೂರ್ನಮೆಂಟ್ ಮಾಡಿದ್ದೀವಿ। ಈ ಟೂರ್ನಮೆಂಟ್ ಈ ಪಂದ್ಯಾವಳಿ ಏನು ಮಾಡಿದ್ದೀವಲ್ಲ ಅದ್ರ ಜೊತೆ ನಾವು ಫಂಡ್ ರೈಸ್ ಮಾಡ್ತೀವಿ। ಏನಂದರೆ ಒಂದು 8 ಟೀಮ್ ರೆಡಿ ಮಾಡಿ, 8 ಟೀಮಲ್ಲಿ ಏನಂತಾರೆ ಇಬ್ಬರಿಬ್ಬರು ಓನರು ಮಾಲೀಕರು, ಹೆಂಗೆ ಇದು IPL ಏನಂತಾರೆ ಎಲ್ಲ ಟೀಮನ್ನು ಓನರ್ ಇರ್ತಾರಲ್ಲ ಆ ಥರ ನಾವು ಇಲ್ಲಿ ರೋಟರಿ ಕಲ್ಯಾಣ ಝೋನ್ ಪ್ರೀಮಿಯರ್ ಲೀಗ್ ಥರ ಮಾಡಿದ್ದೀವಿ। ಆ ಥರ ಮಾಡಿ ಏನಂತಾರೆ ಸುಮಾರು 12 ಲಕ್ಷ ಏನಂತಾರೆ ರೂಪಾಯಿ ಫಂಡ್ ರೇಸ್ ಆಗಿದೆ। ಈಗ ಮುಂದಿನ ನಾವು ಇದು 3 ದಿನ ಇದು ಆಯೋಜನೆ ಮಾಡಿ, ಮತ್ತು ಇದು ನಮ್ಮ ಏನು ಮೇನ್ ಟ್ರೋಫಿ ಏನಿತ್ತು, ಮೇನ್ ವಿಕ್ಟ್ರಿ ಕಪ್ ಏನಿತ್ತು, ಅದು ಶ್ರೀ ರಾಜಶೇಖರ್ ಪಾಟೀಲ್ ಅವರು, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಅವರ ತಂದೆಯವರಾದ ದಿವಂಗತ ಶ್ರೀ ಬಸವರಾಜ್ ಪಾಟೀಲ್ ಅವರು, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಅವರ ಏನಂತಾರೆ ನೆನಪಿನಲ್ಲಿ ಈ ಏನಂತಾರೆ ಟ್ರೋಫಿ ಏನಂತಾರೆ ಬಾಲ್ಕಿ ಸೂಪರ್ ಕಿಂಗ್ಸ್ ಏನಿದ್ದು ನಮ್ಮ ಪಂದ್ಯಾವಳಿದೇನಂತಾರೆ ವಿನ್ನರ್ ಆದರು। ಸೊ ಅವರಿಗೆ ಏನಂತಾರೆ ಇದು ಪ್ರದಾನ ಆಯಿತು। ಮತ್ತು ಈಗ ಮುಂದಿನ ನಮ್ಮದು ಮುಖ್ಯಾಂಶ ಏನಿದೆ ಅಂದರೆ ಇದು ಈಗ ಕ್ಯಾನ್ಸರ್ದು ಏನಂತಾರೆ ಹೆಂಗೆ ಟ್ರೀಟ್ಮೆಂಟೆಲ್ಲ ಆಗಬೇಕಂತ ಅದು ನಾವು ಫಂಡ್ ರೇಸನ್ ಮಾಡಿದ್ದೀವಿ। ಈ ಮುಂದಿನ ವರ್ಷ ನಾವೆಲ್ಲ ಪ್ಲ್ಯಾನ್ ಕರೆಕ್ಟಾಗಿ ಮಾಡಿ ನಮ್ಮ ಏನು ಟೀಮ್ ಇದೆ ಆಫೀಸ್ ಬೇರರ್ಸು, ನಮ್ಮ ಅಧ್ಯಕ್ಷವರು ಸರ್ದಾರ್ ಪುನೀತ್ ಸಿಂಗು, ಸೆಕ್ರೆಟರಿ ಪೂಜಾ ಜಾರ್ಜು, ಜಂಟಿ ಕಾರ್ಯದರ್ಶಿ ಸ್ಫೂರ್ತಿ ಧನ್ನೂರ್, ಕಚಾಂಜಿ ಅಮೇ ಸಿಂಧೋಲ್, ಮತ್ತು ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಇದೇನು ಟೂರ್ನಮೆಂಟ್ ಇದೆ ಅದು ಪ್ರಾಜೆಕ್ಟ್ ಡೈರೆಕ್ಟರ್ ನಮ್ಮ ಸಂಗಮೇಶ್ ವಡ್ಗಾವರೆ ಅವರು, ಏನು ನಾವು ಕೂಡಿ ಟೂರ್ನಮೆಂಟಿನ ಆಯೋಜನೆ ಆಗಿದೆ ಅದು ಏನಂತಾರೆ ಮತ್ತು ನಮ್ಮ ಎಲ್ಲ ಮೀಡಿಯಾದ ಸಪೋರ್ಟು ಸ್ವಲ್ಪ ಚೆನ್ನಾಗಿ ಸಿಕ್ಕಿದೆ, ಧನ್ಯವಾದ ಕೊಡುತ್ತೇನೆ। ಹಾಗೆ ಮುಂದೇನೂ ಏನು ಕ್ಯಾನ್ಸರ್ ಪ್ರಾಜೆಕ್ಟ್ ಏನು ಆಗ್ತಾಯಿದೆ ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಎಂತಾರೆ ಕೊಡ್ತೀವಿ। ಧನ್ಯವಾದಗಳು।